ನಮಸ್ತೆ ಗೆಳೆಯರೇ. ಇಡೀ ವಿಶ್ವದ ಭೂಪಟಲದಲ್ಲಿ ಅಜರಾಮರವಾಗಿ ಬೆಳೆದಿರ್ತಕ್ಕಂಥ, ಅಜರಾಮರವಾಗಿ ಉಳಿದಿರ್ತಕ್ಕಂಥ ಏಕೈಕ ಸಾಮ್ರಾಜ್ಯ, ರೋಮ್ ಸಾಮ್ರಾಜ್ಯದ ಶ್ರೀಮಂತಿಕೆಯಷ್ಟೇ ವಿಶಾಲವಾಗಿ ಹೊಂದಿರತಕ್ಕಂಥ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಮೂಲ ಪುರುಷರೂ ಆಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಹಿಂದೂ ಸಾಮ್ರಾಜ್ಯವು ಬೆಳೆಯಲಿಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ವೀರ ಕಂಪಿಲ ರಾಯರ ಅಭೇದ್ಯವಾದ ಕೋಟೆಗೆ ಇಂದು ನಾವು ಭೇಟಿಯನ್ನು ಕೊಡ್ತಾ ಇದ್ದೇವೆ. ಈ ಹಿಂದೆ ಅತಿ ಹೆಚ್ಚು ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ರೋಮನ್ ಸಾಮ್ರಾಜ್ಯದಂತೆ ಬಲಿಷ್ಠವಾಗಿ ಅಭೇದ್ಯವಾಗಿರ್ತಕ್ಕಂಥ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರಿಗೆ ಈ ಅತಿಶಯೋಕ್ತಿಯಾಗಿರ್ತಕ್ಕಂಥ ಮಾತಂತಲೇ ಹೇಳಬಹುದು. ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿನೇ ವಿಜಯನಗರ ಸಾಮ್ರಾಜ್ಯ ಹಂಪಿ ಅಂದರೆ ರಾಜಬೀದಿಗಳಲ್ಲಿ ವಜ್ರ ವೈಡೂರ್ಯಗಳನ್ನು ಸೇರುಗಳಲ್ಲಿ ಅಳತೆಯನ್ನು ಮಾಡಿ ಮಾರಿರ್ತಕ್ಕಂಥ ಸಾಮ್ರಾಜ್ಯ, ಶ್ರೀಮಂತ ಸಾಮ್ರಾಜ್ಯ ಕಟ್ಟಿ ಬೆಳೆಸಲಿಕ್ಕೆ ಕಾರಣೀಕರ್ತರು ಅಂತ ಹೇಳಿದರೆ ಅದೇ ವೀರ ಕಂಪಿಲರಾಯ ಮತ್ತು ಅವರ ಮಗ ಗಂಡುಗಲಿ ಕುಮಾರರಾಮ ಅಂತಲೇ ಹೇಳಬಹುದು. ಈ ಗಂಡುಗಲಿ ಕುಮಾರರಾಮ ಶೌರ್ಯ ಪರಾಕ್ರಮದಲ್ಲಿ ಯಾವ ಚಕ್ರವರ್ತಿಗಳಿಗೂ ಕಡಿಮೆ ಇರಲಿಲ್ಲ. ಈ ಒಂದು ಗಂಡುಗಲಿ ಕುಮಾರರಾಮನನ್ನು ಹೆಣ್ಣನ್ನು ಮುಂದೆ ಬಿಟ್ಟು ಕೊಂದರೆ ಹೊರತು ಹೋರಾಡಿ ಮಣಿಸಲು ಸಾಧ್ಯವಿಲ್ಲದ ಹೆಬ್ಬುಲಿ, ಅರಬ್ಬರ ಪಾಲಿನ ಸಿಂಹ ಸ್ವಪ್ನನಾಗಿದ್ದ, ವಿಗ್ರಹ ಭಂಜಕರ ಮತ್ತು ಮಹಿಳೆಯರ ಮಕ್ಕಳ ವಿಕೃತ ಕಾಮುಕರಂತೆ ವಿಗ್ರಹ ಭಂಜಕರನ್ನು, ದೆಹಲಿಯ ಸುಲ್ತಾನರನ್ನು ಹಟ್ಟಾಡಿಸಿ ಒಡೆದಿರ್ತಕ್ಕಂಥ ಏಕೈಕ ವೀರ ಗಂಡುಗಲಿ ಕುಮಾರನೇ ಈ ಒಂದು ದಕ್ಷಿಣ ಭಾರತದ ಅತಿ ಬಲಿಷ್ಠ ರಾಜನಂತಲೇ ಹೇಳಬಹುದಾಗಿತ್ತು. ಈ ಗಂಡುಗಲಿ ಕುಮಾರರಾಮನು ತಂದೆಯಾಗಿರ್ತಕ್ಕಂಥ ವೀರ ಕಂಪಿಲರಾಯ, ತಾಯಿಯಾಗಿರ್ತಕ್ಕಂಥ ಕಂಪಿಲರಾಯನ ಪಟ್ಟದರಸಿಯಾಗಿರ್ತಕ್ಕಂಥ ಗುಜ್ಜಲ ಗೋತ್ರದ ಹರಿಹರ ದೇವಿಯು ಹರಿಯಾಲ ದೇವಿ ಅಂತಲೇ ಕರೀತಾರೆ. ಈ ಹರಿಯಾಲ ದೇವಿ ಮತ್ತು ಹರಿಹರ ದೇವಿಯ ಏಕೈಕ ಸುಪುತ್ರನಾಗಿರ್ತಕ್ಕಂಥ ಪರಾಕ್ರಮಿಯು ಶೂರನಾಗಿರ್ತಕ್ಕಂಥ ಗಂಡುಗಲಿ ಕುಮಾರರಾಮ ಒಬ್ಬ ಮಗ ಮತ್ತು ಇಬ್ಬರು ಹೆಣ್ಣು ಮಕ್ಕಳಾಗಿರ್ತಾರೆ. ಈ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ವಾರಂಗಲ್ನ ಕಾಕತೀಯರಿಗೆ ಒಬ್ಬ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ ಮತ್ತು ಎರಡನೇ ಮಗಳನ್ನು ಚಿತ್ರದುರ್ಗದ ಕಾಮಗೇತಿಯ ನಾಯಕನಿಗೆ ಒಬ್ಬ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಈ ವಂಶದ ಕುಡಿಯೇ ಗಂಡುಗಲಿ ಕುಮಾರರಾಮ. ಈ ಗಂಡುಗಲಿ ಕುಮಾರರಾಮನಿಗೆ ಈ ಗ್ರಾಮದಲ್ಲಿ ಗಂಡುಗಲಿ ಕುಮಾರರಾಮನಿಗೆ ಏಕೈಕ ಜಾತ್ರೆ ಮತ್ತು ದೇವರಾಗಿ ಪೂಜೆ ಮಾಡ್ತಕ್ಕಂಥ, ದಕ್ಷಿಣ ಭಾರತ ಮತ್ತು ನಮ್ಮ ಇಡೀ ಭಾರತ ದೇಶದಲ್ಲಿ ರಾಜನನ್ನು ದೇವರನ್ನಾಗಿ ಪೂಜೆ ಮಾಡತಕ್ಕಂಥ ಏಕೈಕ ರಾಜ ಗಂಡುಗಲಿ ಕುಮಾರರಾಮ. ಮಹಿಳೆಯರ ಮತ್ತು ಮಕ್ಕಳ ನಿಷ್ಠೆಯಾಗಿದ್ದ ಮತ್ತು ಮಹಿಳೆಯರ ತಾಯಿಯರಿಗೆ ಪ್ರತಿಯೊಬ್ಬರಲ್ಲಿ ತಾಯಿಯ ಗುಣವನ್ನು, ತಾಯಿಯ ಸ್ವಭಾವವನ್ನು ಕಾಣ್ತಕ್ಕಂಥ ಏಕೈಕ ರಾಜನಾಗಿದ್ದ. ಇದು ಕುಮಾರರಾಮನ ರಾಮದೇವರ ಗುಡಿ ಹತ್ತಿರ ಇರತಕ್ಕಂಥ ಶಿಲಾಶಾಸನ. ಇದು 13ನೇ ಶತಮಾನದಲ್ಲಿ ಕುಮಾರರಾಮನು ಹೊಸಮಲೆ ದುರ್ಗ ಎನ್ನುವ ಊರನ್ನು ಈ ಒಂದು ರಾಜಧಾನಿಯನ್ನಾಗಿ ಇಟ್ಟುಕೊಂಡು ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಪ್ರದೇಶ ಇದು ರಾಮದೇವರ ದೇವಸ್ಥಾನ ಆಗಿರ್ತದೆ. ಈ ಗಂಡುಗಲಿ ಕುಮಾರರಾಮನು ತನ್ನ ಮಾವನ ಮಕ್ಕಳಾಗಿರ್ತಕ್ಕಂಥ ಹಕ್ಕ ಬುಕ್ಕ ರಾಯರಿಂದಲೇ ಈ ವಿಜಯನಗರ ಸಾಮ್ರಾಜ್ಯ ಬೆಳೆಯಲಿಕ್ಕೆ ಕಾರಣ ಅಂತಲೇ ಹೇಳಬಹುದು. ಅವರಿಂದಲೂ ಈ ಗಂಡುಗಲಿ ಕುಮಾರರಾಮನಿಂದ
ಹಂಪಿಯ ವಿಜಯನಗರ ಸಾಮ್ರಾಜ್ಯ ಸಹಿತ ಬೆಳೀತಿದೆ ಅಂತಲೇ ಹೇಳ್ಬೋದು. ಈ ಒಂದು ಕಂಪಿಲ ರಾಯನು ಕಟ್ಟಿರ್ತಕ್ಕಂಥ ಕೋಟೆಯು ರಾಮಗಢದಲ್ಲಿ, ಇಂದಿನ ಸಂಡೂರು ತಾಲೂಕಿನ ರಾಮಗಢದಲ್ಲಿ ಇದೆ. ಇದು ಗಂಡುಗಲಿ ಕುಮಾರರಾಮನ ಮೂರ್ತಿ. ಗಂಡುಗಲಿ ಕುಮಾರರಾಮನು ಕೈಯಲ್ಲಿ ಬಿಲ್ಲು ಬಾಣವನ್ನು ಇಟ್ಕೊಂಡಿರ್ತಕ್ಕಂಥ ಮೂರ್ತಿಗೆ ಇಂದಿಗೂ ಸಹಿತ ಪೂಜೆಯನ್ನು ಮಾಡ್ತಕ್ಕಂಥ ಪದ್ಧತಿಯನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ಏಕೈಕ ರಾಜ. ಇವರಿಗೆ ಮಾತ್ರ ಆ ಗೌರವ ಸಲ್ತದೆ. ಅಷ್ಟು ಸ್ತ್ರೀ ಕುಲಕ್ಕೆ ಒಂದು ಗೌರವವನ್ನು ಕೊಡ್ತಕ್ಕಂಥ ಈ ರಾಜನಾಗಿದ್ದ ಅಂತಲೇ ಹೇಳಬಹುದು. ಈ ವೀರ ಕಂಪಿಲರಾಯನು ರಾಮಗಢದಲ್ಲಿ ಹೊಸಮಲೆ ದುರ್ಗ, ಲೋಹಾಚಲ ದುರ್ಗ ಅಂತಲೇ ಕರೀತಾರೆ ಈ ಒಂದು ಕೋಟೆಯನ್ನು. ಲೋಹಾಚಲ ದುರ್ಗ ಅಂತೇಳಿದರೆ ಹಿಂದಿನ ಭಾರತ ದೇಶದ ಪ್ರಪ್ರಥಮ ಸಾಮ್ರಾಜ್ಯವಾಗಿರ್ತಕ್ಕಂಥದ್ದು. ಚಂದ್ರಗುಪ್ತ ಮೌರ್ಯರಿಗೆ ಕಬ್ಬಿಣದ ಲೋಹಗಳನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಪ್ರದೇಶ ನೋಡಿ. ಈ ಒಂದು ಗಂಡುಗಲಿ ಕುಮಾರರಾಮ ಮತ್ತು ಕಂಪಿಲ ರಾಯರು ಮತ್ತು ಸಿಂಗ್ಯನಾಯಕ, ಮುಮ್ಮಡಿ ಸಿಂಗ್ಯನಾಯಕ ಬಳಸಿರ್ತಕ್ಕಂಥ ಮತ್ತು ಹೋರಾಡಿ ಎಷ್ಟೋ ವಿಗ್ರಹಭಂಜಕರನ್ನು ಮತ್ತು ಮೂರ್ತಿ ನಿಷ್ಠರಾಗಿರ್ತಕ್ಕಂಥ ವಿರೋಧಿಗಳನ್ನು, ದೆಹಲಿಯ ಸುಲ್ತಾನರನ್ನು ಒಂದು ರುಂಡವನ್ನು ಚೆಂಡಾಡಿರ್ತಕ್ಕಂಥ ಕತ್ತಿಗಳನ್ನು ನಾವು ಅವರ ವಂಶಸ್ಥರ ಮನೆಗಳಲ್ಲಿ ನಾವು ನೋಡಬಹುದು. ಇವರು ರಾಣಿಯ ವಂಶಸ್ಥರು. ಈ ಮಗುವನ್ನು ಎತ್ಕೊಂಡಿರ್ತಕ್ಕಂಥ ರಾಣಿಯ ವಂಶಸ್ಥರಂತಲೇ ಈ ದಿನಲ್ಲೂ ಸಹಿತ ಪ್ರತೀತಿಯು ಅವರೇ ಈ ಒಂದು ಕತ್ತಿಗಳನ್ನು ರಕ್ಷಣೆ ಮಾಡಿಕೊಂಡು ದೇವರ ರೀತಿಯಲ್ಲೇ ಅವುಗಳನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕತ್ತಿ ಮಚ್ಚುಗಳನ್ನು ಮುಟ್ಟಿದರೂ ನಮಗೂ ಸಹಿತ ಒಂಥರ ರೋಮಾಂಚನ ಆಗ್ತದೆ. ಈ ಕೈಗಳ ಮೇಲೆ, ನಮ್ಮ ದೇಹದ ಮೇಲೆ ಪ್ರತಿ ರೋಮ ಸಹಿತ ಆ ರೋಮಗಳು ಎದ್ದು ನಿಂತ್ಕೊಳ್ಳೋ ಥರ ಭಾಸವಾಗ್ತದೆ. ಇವರ ಗಂಡುಗಲಿ ಕುಮಾರರಾಮನ ಇದು ಲೋಗೋ. ಈ ಕತ್ತಿಗಳ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ದೇವಸ್ಥಾನಗಳ ಮೇಲೆ ಈ ಥರ ಲೋಗೋ ಇದೆ. ಅವರೇ ಬಳಸಿರ್ತಕ್ಕಂಥ ಲೋಗೋ, ಅವರೇ ಇರ್ತಕ್ಕಂಥ ಆ ಲೋಗೋ ಇರ್ತಕ್ಕಂಥ ಕತ್ತಿ ಅಂದರೆ ಅವರ ವಂಶಸ್ಥರೇ ಆಗಿರಬೇಕು. ಅವರ ವಂಶಸ್ಥರೇ ಅಂತಲೇ, ರಾಣಿಯ ವಂಶಸ್ಥರು. ನನಗೂ ಸಹಿತ ಒಂಥರ ಭಯಂಕರವಾಗಿರ್ತಕ್ಕಂಥ ರೋಮಾಂಚನವಾಯಿತು ಅಂತಲೇ ಹೇಳ್ಬೋದು. ಅಷ್ಟೊಂದು ಆ ಕತ್ತಿಗಳನ್ನು ಮುಟ್ಟಿದ ತಕ್ಷಣ ನೀವು ಸಹಿತ ಇಂಥ ಪ್ರದೇಶಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಿ ಗೆಳೆಯರೆ. ಬನ್ನಿ, ಇವತ್ತು ನಿಮಗೆ ಈ ಇತಿಹಾಸವನ್ನು ಕೇಳಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು. ತುಂಬ ನೋವಿನ ಸಂಗತಿಗಳನ್ನು ಇವರ ವಂಶಸ್ಥರೇ ತಮ್ಮ ಬಾಯಿಂದಲೇ ಹೇಳ್ಕೊಂಡಿದ್ದಾರೆ. ಇಡೀ ಗಣಿಗಾರಿಕೆಯನ್ನು ನಡೀತಕ್ಕಂಥ ಈ ಪ್ರದೇಶಗಳಿಗೆ ರಕ್ಷಣೆಯಾಗಿ, ಕಾವಲಾಗಿ ಕಾದಿರ್ತಕ್ಕಂಥ ವ್ಯಕ್ತಿಗಳು ಇವರು. ಈ ಹಿಂದೆ ರಾಜವಂಶಸ್ಥರೇ ಈ ಒಂದು ಮನೆತನಗಳನ್ನು, ಈ ಊರುಗಳನ್ನು ಒಕ್ಕಲೆಬ್ಬಿಸಲು ಹಲವಾರು ವರ್ಷಾನುಗಟ್ಟಲೆ ಒಂದು ತಂತ್ರಗಾರಿಕೆಗಳು ನಡೆದಿದ್ದವು ಅಂತಲೇ ಹೇಳಬಹುದು. ಆದರೆ ಇವರು ಮೂಲ ನಾವು ಹುಟ್ಟಿ ಬೆಳೆದಿರ್ತಕ್ಕಂಥ ಪ್ರದೇಶಗಳಾಗಿರೋ, ನಾವು ಇಲ್ಲೇ ಹುಟ್ಟಿ ಇಲ್ಲೇ ಸಾಹಿತ್ಯವಂತಲೇ ಹೇಳ್ತಾ ಇದ್ದಾರೆ. ಅಷ್ಟ ಮನೆತನ, ಅಂಥ ಕುಟುಂಬಗಳು, ಅವರ ಬಾಯಿಂದಲೇ ಕೇಳೋಣ. ಇದು ಕಂಪಿಲರಾಯನು ಕಟ್ಟಿರ್ತಕ್ಕಂಥ 7 ಬಾಗಿಲ ಕೋಟೆಗಳಂತಲೇ ಕರಿತೇವೆ. 5 ಬಾಗಿಲ ಕೋಟೆ ಅಂತಲೇ ಕರಿತೇವೆ. ತಾಯಮ್ಮನ ಬಾಗಿಲು ಮತ್ತು ಡಣಾಪುರ ಬಾಗಿಲು, ಸ್ವಾಮಿ ಬಾಗಿಲು, ಕಣೇಕಲ್ಲು ಬಾಗಿಲು, ಹಂಜಿಕಾಯಿ ಬಾಗಿಲು ಅಂತೇಳೇನೆ ಅಂಥ 5 ಬಾಗಿಲುಗಳನ್ನು ಹೊಂದಿರತಕ್ಕಂಥ, ಮತ್ತೆ ನಾನು ಹೇಳ್ತೇನೆ, ತಾಯಮ್ಮನ ಕೊಳ್ಳ ಬಾಗಿಲು, ಡಣಾಪುರ ಬಾಗಿಲು, ಸ್ವಾಮಿ ಬಾಗಿಲು, ಕಣೇಕಲ್ಲು ಬಾಗಿಲು, ಹಂಜಿಕಾಯಿ ಬಾಗಿಲು ಅಂತೇಳಿ 5 ಬಾಗಿಲನ್ನು ಹೊಂದಿರತಕ್ಕಂಥ ಅಭೇದ್ಯವಾಗಿರ್ತಕ್ಕಂಥ ಕೋಟೆಯನ್ನು ವೀರ ಕಂಪಿಲರಾಯನು ಕಟ್ಟಿ ಈ ಒಂದು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಗಂಡುಗಲಿ ಕುಮಾರರಾಮ. ಫ್ರೆಂಡ್ಸ್, ಎಂಥ ವಿಷಯ ನೋಡಿ, ಎಂಥ ರೋಮಾಂಚನವಾಗಿರ್ತಕ್ಕಂಥ ವಿಷಯ. ಇಂಥ ಪರಾಕ್ರಮಿಗಳು ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದಿದ್ರ ಅನ್ನೋದೇ ಒಂಥರ ನಮಗೂ ಒಂಥರ ರೋಮಾಂಚನ ಆಗ್ತದೆ ಫ್ರೆಂಡ್ಸ್. ನೋಡಿ, ಈ ಗಂಡುಗಲಿ ಕುಮಾರರಾಮನ ಮತ್ತು ರಾಣಿಯ ವಂಶಸ್ಥರು ಆಗಿರ್ತಕ್ಕಂಥ, ಅಂದರೆ ವೀರ ಕಂಪಿಲರಾಯನ ರಾಣಿಯ ವಂಶಸ್ಥರಾಗಿರ್ತಕ್ಕಂಥವ್ರ ಅವರ ಒಂದು ಅನುಭವವನ್ನು ನಾವು ಇವತ್ತು ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಹಂಚಬೇಕು ಅನ್ನೋದು ನನ್ನದು ವಾದ ಆಗಿದೆ. ನನ್ನ ಹೆಸರು ಶಿವರಾಮ್. ರಾಮಗಢ ಹೊಸಮಲೆ ದುರ್ಗ ಸರ್. ಓಕೆ. ಆಮೇಲೆ ರಾಮಗಢ ಆಗ್ತದೆ. ರಾಮಗಢದಿಂದ ಕಂಪಲ್ಸರಿ ಆಗಿದ್ದು ಹಿಂದಿನ ಇತಿಹಾಸ. ಇದು ಗಂಡಕಾಲ ಕುಮಾರಮ್ಮ ಹುಟ್ಟಿದ ಊರದು. ಈಗ ಅವರು ಇಲ್ಲೇ ಏನೋ ತಂದೆ ಮಗನಿಗೆ ಇದಾಗಿ ಅವರಿಗೆ
ರಾಜರು ಬಹಿಷ್ಕಾರ ಹಾಕಿದ್ದಕ್ಕೆ ಇದಕ್ಕೆ ಹೋಗ್ಯಾರ ಕುಂಟದುರ್ಗದಾಗ ಹೋಗಿ ಅಲ್ಲಿ ಕೋಟೆ ಏಳು ಸುತ್ತಿನ ಕೋಟೆ ಕಟ್ಕೊಂಡಿದ್ದಾರೆ ಸರ್. ಆಮೇಲೆ ಅದು ಇದು ಏನೈತೆ ಅವ್ರು ಕಟ್ಗ ಅದೆಲ್ಲ ನಮ್ಮ ವಂಶಸ್ಥರು ನಾವು ನಮ್ಮ ಬೆಡಗೂ ಗೊತ್ತಿಲ್ಲ, ರಾಣಿ ವಂಶಸ್ಥರು. ನೀವು ರಾಣಿ ವಂಶಸ್ಥರು. ಹೌದು ಸರ್. ಓಕೆ. ಇಲ್ಲಿ ಇದು ನಾನು ಇನ್ನೊಂದು ಸಲ ಸ್ವಚ್ಛವಾಗಿ ಹೇಳ್ತಿದ್ದೀನಿ, ಇದು ರಾಮಗಢ. ಇದು ಸಂಡೂರು ತಾಲೂಕಿನ ಅಂಡರ್ನಲ್ಲಿ ಬರುತ್ತೆ ರಾಮಗಢ ಅನ್ನೋದು. ಇಲ್ಲಿ ಬಂದು ಕಂಪಿಲಿ ರಾಯನ ಆಳ್ವಿಕೆ ಮಾಡಿರ್ತಕ್ಕಂಥ ರಾಮಗಢ ಈ ಪ್ರದೇಶ. ಕಂಪಿಲಿ ರಾಯನ ಮಗನೇ ಗಂಡುಗಲಿ ಕುಮಾರರಾಮ. ಓಕೆ. ಆ ಗಂಡುಗಲಿ ಕುಮಾರರಾಮ ಇಲ್ಲೇ ಹುಟ್ಟಿ ಬೆಳೆದಿದ್ದ? ಇಲ್ಲೇ ಜನ್ಮಸ್ಥಳ ಸರ್ ರಾಮಗಢ. ರಾಮಗಢ. ಓಕೆ. ಇದು 7 ಬಾಗಿಲಿನ ಕೋಟೆ ಐತೆ ಸರ್ ಇದು. ಈ ರಾಮಗಢಕ್ಕೆ 7 ಬಾಗಿಲಿನ ಕೋಟೆ ಮೊದಲಿತ್ತು. ಹಾಂ ಹಾಂ. ನೆಕ್ಸ್ಟು ಇದು ಕುಮಾರರಾಮಂದು? ಕುಮಾರರಾಮ ಮತ್ತು ತಂದೆ ಮಗನ ಬಹಿಷ್ಕಾರ ಹಾಕಿದ್ದಕ್ಕೆ ಕುಮಟದುರ್ಗ ಸೆಟ್ಲ್ ಆಗಿರ್ತಾರೆ ಸರ್. ಅಲ್ಲಿ 7 ಸುತ್ತಿನ ಕೋಟೆ ಕಟ್ಕೊಂಡ್ರೆ ಅಲ್ಲಿಂದ ಅಂಬಾರೆ ಎಲ್ಲ ಹೆಚ್ಚು ಅವ್ರು ಬಂದಮೇಲೆ ಅವ್ರ ತಂದೆ ತೀರ್ಕೊಂಡ್ಮೇಲೆ ಮತ್ತೆ ಬಂದು ಇಲ್ಲಿ ವಾಸ ಮಾಡಿ ಮತ್ತು ಯುದ್ಧದಾಗ ಹತನಾಗ್ತಾನೆ ಸರ್. ಆಮೇಲೆ ಇಲ್ಲಿಂದ ಹಂಪಿಗೆ ಹೋಗ್ತದೆ ಸರ್. ಹಂಪಿಲಿಂದ ಮತ್ತೆ ಯಾವ್ದು ಹಂಪಿಗೆ ಹೋಗ್ತದೆ? ಇದು ಅಂಬಾರಿ. ಅಂಬಾರಿ ವಿಜಯನಗರ. ಈಗ ದಸರಾ ಮೆರವಣಿಗೆ ಈಗ ರಾಜರು ಮಾಡ್ತಾರಲ್ಲ, ದಸರಾ ಆ ಒಂದು ಅಂಬಾರಿ ಇಲ್ಲಿಂದ ಹೋಗಿರೋದು. ಇಲ್ಲಿಂದ ಹೋಗಿರೋದು ಸರ್ ರಾಮಗಢದಿಂದ. ವಿಜಯನಗರಕ್ಕೆ ಹೋಗಿ ವಿಜಯನಗರದಿಂದ ಇದು ಮೈಸೂರಿಗೆ ಹೋಗ್ತಾರೆ. ಅಲ್ಲಿ ಮೈಸೂರು ಗ್ರಂಥಾಲಯದಾಗ ಅದು ಹಿಸ್ಟ್ರಿ ಸಿಗ್ತದೆ ಸರ್. ಅದು ಗಂಡುಗಲ್ ಕುಮಾರಂದು ಎಲ್ಲ ಇತಿಹಾಸ ಸಿಗ್ತಕ್ಕಂಥ ಗ್ರಂಥಗಳು ಇದಾವೆ. ಮೂಲ ಡಾಕ್ಯುಮೆಂಟ್ಸ್ ಸಿಗ್ತವೆ. ಅಲ್ಲಿ ಸಿಗ್ತದೆ ಸರ್. ಹ್ಞೂ. ಮತ್ತು ಗಂಡುಗಲಿ ಕುಮಾರರಾಮ ಆಗಲಿ ಇಲ್ಲಿ ಕಂಪಿಲಿ ರಾಯ ಆಳ್ವಿಕೆ ಮಾಡಿರ್ತಕ್ಕಂಥ ಕತ್ತಿಗಳು ಇದ್ದಾವೆ. ಕತ್ತಿಗಳು ಕೂಡ ಇದ್ದಾವೆ, ಕೋಟೆ ಇದಾವೆ ಸರ್. ಆಮೇಲೆ ಇಲ್ಲಿಂದ ಕೆಳಗೆ ಹೋದ್ರೆ ಎಮ್ಮೆಟ್ ಅಂತ ಬರ್ತೈತೆ, ಅಲ್ಲಿ ಬಾವಿ ಒಂದು ಇದು ದೇವಸ್ಥಾನ ಸಿಗ್ತದೆ ಸರ್. ಎಮ್ಮೆಟ್ ಅಂತ ಸಿದ್ದಾಪುರ. ಮತ್ತು ಕೆಳಗೆ ಹೋದ್ರೆ ಕಾಟಣ್ಣನ ಬೈಲಿ ಅಂತ ಸಿಗ್ತದೆ ಸರ್. ಕೆಳಗೆ ತಾಯಮ್ಮಕೊಳ್ಳ ಅಂತ ಸಿಗ್ತದೆ. ಅದು ದೇವಿ ತಾಯಮ್ಮನ ಕೊಳ್ಳ. ಅದು ತಾಯಮ್ಮ ದೇವಿ ಚಾಮುಂಡೇಶ್ವರಿ ಪೂಜೆ ಮಾಡ್ತಾರೆ. ಇವ್ರು ಕಂಪಲ್ರಾಯ ಕಾಲದಾಗ ಇದು ಮಾಡಿದ್ದಾರೆ, ಗುಡಿ ಕಟ್ಟಿಸಿ. ತಾಯಮ್ಮನ ಗುಡಿ ಅನ್ನೋದು ಕಂಪಿಲಿ ರಾಯನ ಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥ ಗುಡಿ ಅದು. ಅವರೆಲ್ಲ ಆಳು ಬಿದ್ಮೇಲೆ ಮತ್ತೆ ವಿಜಯನಗರ ಸಾಮ್ರಾಜ್ಯದವರು ಕೂಡ ಇದನ್ನ ಇದು ಮಾಡ್ಯಾರ ಸರ್. ಅದು ಅವರು ತಾಯಮ್ಮನ ಗುಡಿ ಅವರು ಪೂಜೆ ಮಾಡ್ಯಾರೆ. ಇಲ್ಲಿ ಅವ್ರ ಸಿಂಬಲ್ ಕೂಡ ಸಿಗ್ತದೆ, ರಾಮಸ್ವಾಮಿ ಬಾದಗಟ್ಟೆ ಕೆಳಗಟ್ಟೆ. ಗರುಡ ಗಂಬದ ಕೆಳಗೆ ಸಿಂಬಲ್ ಐತೆ, ಅಂದಿ ಸಿಂಬಲ್ ಸರ್. ಹಂದಿ ವರಾಹ ಸಿಂಬಲ್ ಇಟ್ಕೊಂಡು. ಯಾಕೆ ವರಾಹ ಸಿಂಬಲ್ ಇಟ್ಕೊಂಡ್ರೆ ಅನ್ನೋದು ಅದು ಇತಿಹಾಸ ಗೊತ್ತಿದೆ. ಯಾಕಂದರೆ ನಮ್ಮ ದಕ್ಷಿಣ ಭಾರತದ ಕಡೆ ಯಾರು ಮುಸ್ಲಿಮ್ಸ್ ರಾಜರು ಆಳ್ವಿಕೆ ಅವರು ದಾಳಿ ಮಾಡಬಾರ್ದು ಅನ್ನೋದು, ಮತ್ತು ಆಗಿನ ಕಾಲಕ್ಕೆ ಬುದ್ಧಿವಂತಿಕೆ ಇತ್ತು ಅನ್ನೋದು. ಯಾಕಂದರೆ ಅದು ವರ ಅನ್ನೋದು ಇಟ್ಕೊಂಡ್ರೆ ಯಾವುದೇ ಮುಸ್ಲಿಮ್ಸ್ ರಾಜರು ದಾಳಿ ಮಾಡೋದಲ್ಲ ಅನ್ನೋದಕ್ಕೆ ಅದು ಒಂದು ಇತಿಹಾಸ ಬೇರೆ ಐತೆ ಅದಕ್ಕೆ. ಬಟ್ ಅವ್ರನ್ನ ನಾವು ವರಾಹ ಅನ್ನೋದು ನಮ್ಮದು ಇನ್ನೊಂದು ಇತಿಹಾಸ ದೇವ್ರದ್ದು ಅಂತಲೂ ಕರೀತಾರೆ. ನಮ್ಮ ನಾಯಕ ಕುಲಕ್ಕೆ ನಾವು ಬೇಟೆ ಆಡಲಿಕ್ಕೆ ಅಂದಿನ ಕಾಲದ ಬೇಟೆ ಅದು ಏನು ಬೇರೆ ಬೇರೆ ಇದೆ. ಹೌದಾ? ಇಲ್ಲ ಸರ್, ಅದು ಮೇನ್ ಪಾತ್ರ ನೀವು ಅದೇ ಅವರೇ ದಂಡ ಹಚ್ಕೊಂಡ್ಬಂದು ಮಾಡಬಾರ್ದು ಅನ್ನೋದಕ್ಕೆ ನಾವು ವಿದ್ಯೆ ಮಾಡಿ ನಮ್ಮ ಸಂಪತ್ತು ಲೂಟಿ ಮಾಡಬಾರ್ದು ಅಂತ ಅಂದಿ ಸಿಂಬಲ್ ಇಟ್ಟಿರ್ತಾರೆ. ಹೌದು. ಅದನ್ನ ಯಾಕೆ ಅವ್ರು ಮುಟ್ಟಬಾರ್ದು. ಅವ್ರು ಮುಟ್ಟಿದ್ರೆ ಅವ್ರಿಗೂ ಒಂದು ಬೇರೆ ಥರ, ಅದು ಏನೋ ಬೇರೆ ಥರ ಅನಿಸ್ತತೆ. ಅಂದ್ರೆ ನಮ್ಮ ಮಲ್ಲಿಕಾಪುರ ಅಂತ ಏನು ಬಂದಿದ್ದ, ಮಲ್ಲಿಕಾಪುರ 3 ಸಾರಿ ಸೋತಾನೆ ಸರ್. 4ನೇ ಸಾರಿ 9 ಲಕ್ಷ ಜನ ಸೈನಿಕರು ಇರ್ತಾರೆ. ಇವ್ರದ್ದು 5,000 ಜನ ಸೈನಿಕರು ಇರ್ತಾರೆ. 3 ತಿಂಗಳು ಸಖತ್ತವಾಗಿ ಯುದ್ಧ ಮಾಡ್ತಾರೆ ಇವ್ರು. ಆಮೇಲೆ ಕೋಟೆ ಪಾತ್ರ ತೆಗಿತಾರೆ ಸರ್. ಅವಾಗ ಆ ಥರ ಆಗ್ತಾರೆ. 3 ತಿಂಗಳು ದಾಳಿ ಮಾಡಿದ ಸತಿ ಇವ್ರನ್ನ ಏನ್ ಮಾಡಕ್ಕಾಗಿಲ್ಲ. 9 ಲಕ್ಷ ಅವ್ರ ಸೈನ್ಯ. ನಮ್ಮದು ಇದು ಇವ್ರಿಗೆ ಬಂದು ಬರೀ 5,000. ಅಷ್ಟು ಪರಾಕ್ರಿಗಳು ಆಗಿದ್ರು, ಅಷ್ಟು ಧೈರ್ಯವಂತರು, ಶೂರರು. ಮತ್ತೆ ಆಗಿನ ಕಾಲದಲ್ಲಿ ಆ ರಾಜರು ಬಳಸಿರ್ತಕ್ಕಂಥ ಕತ್ತಿಗಳು ನಿಮ್ಮ ಮನೆ ಹತ್ರ ಇದಾವೆ, ನಿಮ್ಮ ಮನೇಲೇ ಇದಾವೆ. ಈಗ ತೋರಿಸಿದ್ರಿ ನೀವು ಈಗ ಅವೇ.
ಅವರು ವಂಶಸ್ಥರು ಅನ್ನೋದಕ್ಕೆ ಇದೊಂದು ಪುರಾವೆ. ಹೌದು ಸರ್. ಯಾಕಂದ್ರೆ ಆ ಕತ್ತಿಗಳು ಬೇರೆ ಯಾರು ಸಂರಕ್ಷಣೆ ಮಾಡಿ ಇಟ್ಕೊಳಕ್ಕಾಗಲ್ಲ. ನೀವೇನೇ ಇಟ್ಕೊಂಡ್ರಿ ಅಂದ್ರೆ ನೀವೇ ಅವ್ರ ವಂಶಸ್ಥರು ಇರಿದಿರಿ. ಹ್ಞೂ ಸರ್. DC AC ಎಲ್ಲ ಬಂದು ಅದನ್ನೆಲ್ಲ ನೋಡಿ ಊರೇ ಇಲ್ಲ ಅಂತಿದ್ರು ಸರ್. ಅವನ್ನೆಲ್ಲ ಇತಿಹಾಸ ನೋಡಿ ನಮ್ಗೆ ಸರ್ವೆ ಸೆಟಲ್ಮೆಂಟ್ ಕೊಟ್ಟಿರೋದು ಸರ್. ಸರ್ವೆ ಸೆಟಲ್ಮೆಂಟ್ ಕೊಟ್ಟಿರೋದು. ಯಾಕಂದ್ರೆ ಮೊದಲು ಇದು ಊರು ಅಲ್ಲ ಅನ್ನಂಗೆ ಹೇಳ್ತಿದ್ರಿ ಏನೋ. ಫಾರೆಸ್ಟ್ನಲ್ಲಿ ಇಲ್ಲೇ ಫಾರೆಸ್ಟ್ ಅಂತಿದ್ರು ಸರ್. ಹಾಂ, ಫಾರೆಸ್ಟ್ ಅಂತಾನೆ ನಿಮ್ಮ. ಅವೆಲ್ಲ ಇತಿಹಾಸ ನೋಡಿದ್ವಿ. ರಾಮಸ್ವಾಮಿ ಗುಡಿ, ಆಂಜನೇಯ ಗುಡಿ, ಹಳೆ ಇತಿಹಾಸದ ಎಲ್ಲ ಸಿಂಬಲ್ ನೋಡಿ ಅದನ್ನ ಸರ್ವೆ ಸೆಟಲ್ಮೆಂಟ್ ಕೊಟ್ಟಿರೋದು ಸರ್. DC AC ಎಲ್ಲರೂ ಬಂದು ಅವೆಲ್ಲ ಕತ್ತಿ ಎಲ್ಲ ಫೋಟೋ ತಗೊಂಡೆಲ್ಲ ನೋಡ್ಕೊಂಡು ಆಮೇಲೆ ಸರ್ವೆ ಸೆಟಲ್ಮೆಂಟ್ ಮಾಡಿದ್ರು. ಇಲ್ಲ ಇದು ಅರಣ್ಯ ಅಂತಾನೆ ಗುರುತಿಸಿ ನಿಮ್ಮನ್ನು ಹೊರಗಡೆ ಕಳಿಸ್ಬೇಕನ್ನೋ ಥರ ಏನಿತ್ತೇನ? ಅಲ್ಲಿ ಒಕ್ಕಲಿರ್ಸಕತ್ತಿದ್ರು ಸರ್. ನಾವು ಹುಡುಗಟ್ಟೆ ಜನ ನಾವು ನಮ್ಮ ಇತಿಹಾಸ ಇದ್ದಂಗೆ ತೋರಿಸಿದಕ್ಕೆ ಅವ್ರು ಬಿಟ್ಟು ನಮಗೆ ಇದೇ ಕಂದಾಯ ಗ್ರಾಮ ಮಾಡಿಕೊಟ್ರು. ಕಂದಾಯ ಮಾಡಿ ಕೊಟ್ರ. ಇದು ಎಷ್ಟು ಎಕರೆ ಐತಿ ಇದು ಕಂದಾಯ ಗ್ರಾಮ? ಇದು ಏನು 4 ಎಕರೆ ಚಿಲ್ಲರೆ ಐತಿ. 4 ಎಕರೆ ಚಿಲ್ಲರೆ ಕಂದಾಯ ಗ್ರಾಮ ಅಂತ ಮಾಡ್ಯಾರ. ಓಕೆ. ಮತ್ತು ನೀವು ಅವರು ರಾಜವಂಶಸ್ಥರು ವಿಜಯನಗರಕ್ಕೆ ಮತ್ತು ಹಂಪಿಗೆ ಕೊಡೋಷ್ಟು ಬಂಗಾರ ನೀವೆಲ್ಲ, ಮತ್ತು ನೀವು ನೋಡಿದ್ರೆ ತುಂಬ ಬಡ ಸ್ಥಿತಿಯಲ್ಲಿ ಇದ್ದೀರಲ್ಲ? ದೋಚ್ಬಿಟ್ಟಾರ ಸರ್. ಬ್ರಿಟಿಷ್ನವ್ರು ಬಂದ್ರೆ ಎಲ್ಲ ಶತಮಾನಗಳು ಕಳೆದೋಗ್ಯಾವ. ಶತಮಾನಗಳೇ ಕಳೆದು ಹೋದವು ಮತ್ತೆ ಎಲ್ಲ ದೋಚಿ. ಆದ್ಮೇಲೆ ನೆಕ್ಸ್ಟ್ ಬಂದಿರೋದು ಬ್ರಿಟಿಷರ ಕಾಲಕ್ಕೆ ದೋಚಿರ್ತಾರೆ. ಅಲ್ಲಿ ಹಂಗೆ ಹೋಗ್ಯದ ಸರ್ ಇದು. ಅವ್ರ ಕಾಲದಿಂದಲೂ ನಿಮ್ಮ ಏನಾಗಿದೆ ಸರ್, ಈಗ ಹಂಪಿಗೆ ಒಂದು ಹೆಣ್ಣು ಕೊಟ್ಟಿದ್ರಂತೆ. ಹಂಪಿಗೆ ಚಿತ್ರದುರ್ಗಕ್ಕೆ ಒಂದು ಹೆಣ್ಣು ಕೊಟ್ಟಾರೆ. ಇಲ್ಲಿಂದ ಇಲ್ಲೆಲ್ಲಿಂದನೇ ಚಿತ್ರದುರ್ಗಕ್ಕೆ ಯಾರು ಮದಕರ ನಾಯಕ ವಂಶಸ್ಥರಿಗೆ ಅವ್ರು ಕೊಟ್ಟಿರೋದ? ಸಂಪ್ರದಾಯ ಮಕ್ಕಳು ಕೊಟ್ಟಿದ್ರ. ಹೌದು. ಅದೆಲ್ಲ ಇತಿಹಾಸ ಹೇಳ್ತದೆ ಸರ್. ಇದು ಮೂಲ ಇತಿಹಾಸ ಸಿಗ್ಬೇಕಂದ್ರೆ ಮೈಸೂರು ಗ್ರಂಥಾಲಯದೊಳಗೆ ಎಲ್ಲ ಸಿಗ್ತದೆ ಸರ್. ಹಂಗಾಗಿ ಅಲ್ಲಿಂದೆಲ್ಲ ಧರ್ಮೇಂದ್ರ ಪ್ರಧಾನ ಬಂದು ಅದು ಇತಿಹಾಸ ಎಲ್ಲ ನೋಡ್ಕೊಂಡು ಅವ್ರು ಬಂದು ಹೇಳಿದ ಮೇಲೆ ಇದೆಲ್ಲ ಪ್ರಚಾರ ಆಗಿ ನಮ್ಮನ್ನು ಕೂಡ ಸನ್ಮಾನ ಮಾಡಿ ಗುರುತಿಸಿದ್ರು ಸರ್. ಅವರು ಗಂಡುಗಲಿ ಕುಮಾರಮ್ಮ ಕಂಪಿಲರಾಯ ಅಂತ ಇದ್ರಲ್ಲ, ಅವರು ಈಗ ಗೋತ್ರ ಯಾವ್ದಂತ ಹೇಳಿದ್ರಿ? ಅವ್ರು ಗಂಡುಗಲಿ ಕುಮಾರಮ್ಮ ಗೋತ್ರ ಪೂಲರ್ ಸರ್. ಪೂಲವರು. ಈ ಅರಳಿ ರಾಣಿದು ಗುಜಲರು. ಆ ರಾಣಿ ಅರಳಿದೇವಿ ರಾಣಿ. ಅರಳಿದೇವಿ ರಾಣಿ ಅವ್ರದ್ದು ಯಾವ ಗೋತ್ರ? ಗುಜ್ಜಲವರು. ಓಕೆ. ನೀವು ರಾಣಿಯ ವಂಶಸ್ಥರು? ರಾಣಿ ವಂಶಸ್ಥರು. ಅಂದರೆ ಕಂಪಿಲರಾಯನ ರಾಣಿ. ಕಂಪಿಲರಾಯನ ರಾಣಿ ಅವ್ರ ವಂಶಸ್ಥರು. ಗಂಡುಗಲಿ ಕುಮಾರ ಮದುವೆ ಆಯ್ತಾ? ಗಂಡುಗಲಿ ಕುಮಾರಮ್ಮ ಮದುವೆ ಆಗಿಲ್ಲ ಸರ್. ಮದುವೆ ಆಗಿಲ್ಲ. ಅವ್ರು ಮದುವೆ ಆಗಿಲ್ಲದ್ರ ಕಾರಣ ಅದೇ ಒಂದು ಹೆಣ್ಣಿನಿಂದ ಇದೇನ ಇದಾಗಿತ್ತು ಸರ್. ಅದನ್ನೇ ಕುಮಾರಸ್ವಾಮಿ ಅನ್ಕೊಂಡ್ವಿ ನಾವು. ಅವರು ಹೆಣ್ಣು ತಾಯಿ ಅಂತ ನೋಡೇನ. ಒಂದು ಯಾವುದೇ ಒಂದು ಹೆಣ್ಮಕ್ಳಿಗೆ ಅಂದ್ರೆ ಒಂದು ಗೌರವ ಸ್ಥಾನದಲ್ಲಿ ಮೇಲ್ಮಟ್ಟದಲ್ಲಿ ಎಲ್ಲರಿಗೆ ಒಂದು ಹೆಣ್ಮಗಳು ಅಂತ ಹೇಳಿದ್ರೆ ನಾನು ತಾಯಿ ಇದ್ದಂಗೆ ಅಂತಾನೆ ಭಾವಿಸ್ತಕ್ಕಂಥ ಒಬ್ಬ ವ್ಯಕ್ತಿ, ಆ ಥರ ಕ್ಯಾರೆಕ್ಟರ್ ಇರ್ತಕ್ಕಂಥ ವ್ಯಕ್ತಿ. ಅಂಥವ್ರನ್ನ ಒಂದು ಯಾವುದೋ ಒಂದು ಅಲಿಗೇಷನ್ ಬರುತ್ತೆ ಆದ್ಮೇಲೆ ಒಂದು ಇದು ರಾಣಿನೇ ಒಂದು ತಾಯಿನೇ ಈ ಮಗನ ವ್ಯಾಮೋಹ ಪಡ್ತಾಳೆ. ಅದು ಕುಮಾರಸ್ವಾಮಿನೇ ಗಂಡಗಳ ಕುಮಾರಮ್ಮನ್. ಈ ಕುಮಾರಸ್ವಾಮಿ ಸಂಡೂರಿನ ಕುಮಾರಸ್ವಾಮಿ ಇತಿಹಾಸ ನಮಗೆ ತಿಳಿಸಿರೋದು. ನಾವು ಅಲ್ಲೇ ಹುಡುಕ್ಬೋದು. ನಾವು ಗಂಡಕಲ್ಲು ಕುಮಾರಮ್ಮ ಅದು ಇದು ಕಾಟಣ್ಣ ಸತ್ತಿರದ. ಕಾಟಣ್ಣ ನಾಯಕ ಯಾರು? ಕಾಟಣ್ಣ ಇವರು ಸೈನಿಕ ಆತ ಸತ್ತಾಗ ಕಟ್ಸಿರೋದು ರಾಮಸ್ವಾಮಿ ಗುಡಿ ಇಲ್ಲಿ ರಾಮಗಢದಲ್ಲಿ ಇರ್ತಕ್ಕಂಥ ರಾಮಸ್ವಾಮಿ ಗುಡಿ. ರಾಣಿ ಅದನ್ನ ಏನಕ್ಕ ಸರ್, ಅದು ರಾಣಿ ನೆನಪಿಗಾಗಿ ಕಟ್ಟಿಸ್ತಾರೆ. ಕಾಟಣ್ಣ ದೊಡ್ಡ ವೀರ. ಆತ ಯುದ್ಧದಾಗ ಹತನಾಗ್ತಾನಲ್ಲ, ಆ ನೆನಪಿಗಾಗಿ ರಾಮಸ್ವಾಮಿ ನೆಲೆಸ್ತಾರೆ ಅಲ್ಲಿ. ಆ ರುಂಡ ಮುಂಡಗಳು ಕೂಡ ಒಂದು ಕಟ್ಟಿಗೆ ರೂಪದಾಗ ಮಾಡಿಬಿಟ್ಟಾರೆ. ಇವತ್ತಿಗೆ ಆ ರುಂಡ ಮುಂಡಗಳು ಅದಾವ ದೇವಸ್ಥಾನಗಳಾಗ. ಇಲ್ಲಿ ಸಿಗ್ತತೆ, ಅಲ್ಲಿ ಗರಗಕ್ಕೆ ಹೋದ್ರೆ ರುಂಡ ಮುಂಡ ಸಿಗ್ತದೆ, ಸೊಂಡೂರಿಗೆ ಹೋದ್ರೆ ಸಿಗ್ತದೆ ಸರ್. ಯಾರು ರುಂಡಗಳು? ಅವು ರುಂಡಗಳು ಕುಮಾರರಾಮನು. ಅವು ದೇವಸ್ಥಾನ ಎಲ್ಲಿ ರಾಮಸ್ವಾಮಿ ದೇವಸ್ಥಾನ ಅದ, ಅವರು ಕಟ್ಟಿಗೆ ರುಂಡಗಳು ಅದಾವ ಇವತ್ತಿಗೆ. ಅಂದ್ರೆ ಅದು ಏನು ಪ್ರತೀತಿ ಎದಕ್ಕಾಗಿ ಅದು ಕುಮಾರಮ್ಮಂದು ನೆಲಕ್ಕೆ ಬಿದ್ದಿಲ್ಲ ಸರ್. ಅದು ನಡೆದ ಸಿರ ಹೋದ ನೆಲಕ್ಕೆ ಬಿದ್ದಿಲ್ಲ. ಅದು ತಾಯಿ ಉಡ್ಲ ಬಂದು ಬಿತ್ತು. ಎಲ್ಲಿ ತಾಯಿ ಉಡ್ಲ? ತಾಯಿ ಒಂದು ಮಡ್ಲಲ್ಲಿ ಬಂದು ಆ ರುಂಡ ಬಂದು ಬೀಳ್ತತೆ ಕುಮಾರರಾಮಂದು. ಅವಾಗ ಅದನ್ನ ನೆನಪಿಗಾಗಿ ಮಾಡ್ಯಾರ ಸರ್.
ಚೆನ್ನಾಗಿ ಅದಾವ ತಂದೆ ಕೆಳಗೆ ವೀರಗಲ್ಲು ಕೂಡ ಸಿಗ್ತಾವೆ ಇಲ್ಲಿ. ಯಾವುದು ಹುಲಿಮನಪ್ಪನ ಮಠ ಅಂತ ಐತಿ ಸರ್ ಕೆಳಗೆ, ಅಲ್ಲಿ ವೀರಗಲ್ಲು ಸಿಗ್ತಾವೆ. ತಾಯಿಮನ್ ಕೊಳದಾಗ ಅಲ್ಲಿ ದೇವಿ ಇದಲ್ಲ, ಅಲ್ಲಿ ಕೂಡ ಸಿಗ್ತಾವ ಮೂರ್ತಿ. ರಾಮಸ್ವಾಮಿ ಗುಡಿತಾಗ ವೀರಗಲ್ಲು ಐತಿ. ಕೆಲವೆಲ್ಲ ನಿಧಿ ಗಿಧಿ ಅವೆಲ್ಲ ಕಾಲಾಗೆಲ್ಲ ಮೈನಿಂಗ್ ನಡೆದು ನಿಧಿ ಎಲ್ಲ ಇಲ್ಲಿಂದ ಇದು ಮಾಡ್ಯಾರ, ಹಂಪಿಗೆ ಹೋಗೈತೆ. ಸಂಸ್ಥಾನ ಅಲ್ಲಿ ಕಟ್ಟಾರ ಸರ್. ಸಂಪತ್ತೆಲ್ಲ ಯುದ್ಧ ನಡೆದ ಲೂಟಿ ಆಗ್ಯದ ಸರ್ ಇಲ್ಲಿಂದ. ಇದೆಲ್ಲ ಇತಿಹಾಸ. ಪಕ್ಕ ಇತಿಹಾಸ ಸಿಗ್ಬೇಕಂದ್ರೆ ಮೈಸೂರು ಇದ್ರಾಗ ಮೈಸೂರು ನಮ್ಮ ಅಲ್ಲಿ ಸರ್. ಇಲ್ಲ ನಮ್ಗೆ ಗುಂಟದುರ್ಗ. ನೀವು ಇಲ್ಲಿ ಎಷ್ಟು ಜನ ಇದ್ದೀರಿ? ನಿಮ್ಮ ಅಣ್ಣ ತಮ್ಮರು ನಿಮ್ಮಗಳು ಇಲ್ಲಿ ಜನ ಇದ್ದೀರಿ? ನಿಮ್ಮ ವಾಲ್ಮೀಕಿ ಜಗವರು ಆಲ್ಮೋಸ್ಟ್ ಆಲ್ ಇಲ್ಲಿ ನಮ್ಮ ವಾಲ್ಮೀಕಿ ಜನಾಂಗರು ಅಂತ ಇಲ್ಲಿ ಇಲ್ಲ, ಕಡಿಮೆ ಜನ. ಎಲ್ಲ ರಾಜರು ಬೆಳೆದಿರ್ತಕ್ಕಂಥ ಇದು 30 ಮನೆ ಇದಾವ. ಅದಕ್ಕೆ ಇಲ್ಲಿ ಬಡಸ್ತಿ ಅಂತ ಬಗಲ ಬಂದ್ಬಿಡುತ್ತೆ ಏನೇ? ಅದಕ್ಕಾಗಿ ರಾಜ ಹೋದ್ಮೇಲೆ ಇಲ್ಲಿ ಇತಿಹಾಸ ಹೆಂಗೈತೆ ಅಂದ್ರೆ, ರಾಜ ಹೋದ್ಮೇಲೆ ನಾವೇ ಹೇಳಿ ಎಲ್ಲರೂ ಬಾವಿ ಬಂದು ಹಾರಿ ಬಿಡ್ತಾರ ಅಂತ ಹೇಳ್ತಾರೆ. ಅಗ್ನಿಕುಂಡಕ್ಕೆ ಅದು ಹಾರ್ತಾರ, ಅದು ಬಾವಿ ಬೆಂಕಿ ಹಾಕಿದ್ರು. ಅಲ್ಲ ಅದೇನೇ ಹೋಗ್ಬಿಡ್ತಾನೆ ದಾಳಿ ಮಾಡ್ತಾನಂದಾಗ ನಮ್ಮ ತಾತ ಕಾಪಾಡ್ತಕ್ಕಂಥ ರಾಜ ಇಲ್ಲಂದ್ಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಹೋಗ್ತಾರಂತ ಬಾವಿ. ಹೌದಾ? ನಾವ್ ಯಾಕಂದ್ರೆ ಅಂತ ಹಂಗ್ ಬದುಕಿದವ್ರು ಅನ್ನತ. ನಿಮ್ಮಲ್ಲಿ ಹರ್ಕಂತ ರಕ್ತ ಮಾತ್ರ ಗಂಡುಗಲಿ ಹಂಪಿಲಿ ಯಾವುದೇ ವಾಲ್ಮೀಕಿದವ್ರಲ್ಲಿ ಅವ್ರಿಗೆ ಬೇರೆ ಯಾವ ಇರ್ತಾರ, ಬಟ್ ಅವ್ರು ಕುಲದವ್ರು ಅಂತ ಹೇಳ್ಕೋಬಹುದು. ಬಟ್ ಅಂತ ಪರಾಕ್ರಮ ಅಂತ ಶೂರ ಮನೆತನದಲ್ಲಿ ನೀವು ಹುಟ್ಟಿರ್ತಂತ ಅವ್ರು ಶಾಸ್ತ್ರ ನೀವು ಹೇಳ್ಕಂದ್ರೆ. ಆದ್ರೂ ನೀವು ಗಟ್ಟಿತನದಿಂದ ಇವರು ಬಿಟ್ಟಿಲ್ಲ, ಇಲ್ಲೇ ಇದ್ರಿ. ಬರ್ಲಿ ಆಗಿನ ಕಾಲಕ್ಕೆ ಮಲೇರಿಯಾ, ಕಾಲರ, ಬೇರೆ ಬೇರೆ ಕಾಯಿಲೆಗಳು ಬಂದ್ರೆ ಸಹಿತ ಏನು ಊರುಗಳು ಖಾಲಿ ಮಾಡ್ತಿದ್ರು ಅಂತ ಆಗಿನ ಕಾಲಕ್ಕೆ. ಈ ಜಾಗ ಬಿಟ್ಟು ಹೋದ್ರೆ ಆ ಕಾಯಿಲೆ ಆಗಿನ ಅಲ್ಲಿ ಇಲ್ಲಿಂದ ಬಂದ್ರೆ ಕೊರೋನಾ ಬಂದ್ರು ಕೂಡ ನಮಗೆ ಮೆಡಿಸಿನ್ ಐತೆ ಸರ್. ಇಲ್ಲಿ ವಜ್ರಮುಷ್ಟಿ ಪಲ್ಯ ಅಂತ ಐತೆ ಸರ್. ವಜ್ರಮುಷ್ಟಿ ಪಲ್ಯ, ಆ ಪಲ್ಯ ತಿಂದ್ರೆ ಆ ರೋಗನೇ ಹೋಗ್ತದೆ ಸರ್. ಎಂತ ರೋಗ ಬಂದ್ರೆ ಹೋಗ್ಬಿಡ್ತದೆ ಸರ್. ಓಕೆ. ಅದೆಲ್ಲ ತಿಂದು ಕಾಡು ಔಷಧ ತಿಂದು ಬದುಕಿರೋದು ಇಲ್ಲಿ ಎಂತ ಕಾಯಿಲೆ ಬಂದು ಕೂಡ ಅಂತ ದೊಡ್ಡ ಕಾಯಿಲೆ ಯಾವುದಕ್ಕಿಲ್ಲ. ನಿಮ್ಮ ಊರಿಗೇನು ಈ ಕೊರೋನಾ ಮೂಮೆಂಟ್ ನಲ್ಲಿ ದೊಡ್ಡ ಎಫೆಕ್ಟ್ ಹೊಡೆದಿಲ್ಲ? ಓ ಪರವಾಗಿಲ್ಲ ಬಿಡ್ರಿ. ಇಲ್ಲ ಅದಕ್ಕೆ ನಾವು ಇಲ್ಲಿ ಕೆಳಗೆ ಹೋದ್ರೆ ನಮ್ಗೆ ಹಿಡಿಸೋದಲ್ಲ ಸರ್. ನಾವು ಇಲ್ಲೇ ನಿಮ್ಗೆ ಒಂಥರ ಇಲ್ಲಿ ಒಂಥರ ಈ ಊರು ಎಳಿತಿರುತ್ತೆ ನಿಮಗೆ. ನಮ್ಗೆ ಈ ವಾತಾವರಣ, ಇಲ್ಲೇ ಗಾಳಿ, ಈ ಮೈನಿಂಗ್ ಆಗಿ ಏನು ಸಣ್ಣ ಪುಟ್ಟದು ಮನೆ ನಗಡಿ ಜಗ ಅಂತವ್ ಯಾವ ಬಂದ್ರೆ ಸಣ್ಣ ಪುಟ್ಟ ಆಸ್ಪತ್ರೆಗಳಿಗೆ ಹೋಗಿ ಬರ್ತೀವಿ ಅಷ್ಟೇ. ದೊಡ್ಡ ಕಾಯಿಲೆ ಅಂತೂ ಯಾವ ಬಂದಿಲ್ಲ, ಯಾವ ಬರೋದಿಲ್ಲ. ಓಕೆ, ಇದೇ ಥರ ಇರ್ಬೇಕು. ಎಂಥ ಮನೆತಂದವ್ರು ನೋಡಪ್ಪ, ನೀವು ನೋಡಿ ನಿಮ್ಮ ಜೊತೆ ನಾವು ಬಂದು ಮಾತಾಡ್ತೀವಿ, ನಮಗೂ ಭಾಳ ಖುಷಿ ಆಯ್ತು. ನಮ್ಮದು ಯಾವ ಜನ್ಮದ ಪುಣ್ಯ ನನಗೆ ಗೊತ್ತಿಲ್ಲ, ಇಲ್ಲಿ ಹೇಳ್ಕೊಂಬಂದತ್ತು. ನಾವು ಬೇರೆ ಪಂಚಾಯತ್ ಕೆಲಸದ ಮೇಲೆ ಬಂದಿದ್ವಿ, ಬಟ್ ಇತಿಹಾಸ ಇಲ್ಲಿ ಗೊತ್ತಿತ್ತು. ಬರ್ಬೇಕು, ನಾನು ಒಂದು ಸಪ್ರೇಟಾಗಿ ಒಂದಿನ ಹೇಳಿದ್ದೆ ಅಂತೇಳಿ. ನಮಗೆ ಬೇರೆ ಒಂದು ಇದ್ರ ಮೇಲೆ ಇಲ್ಲ ಕಲ್ಲುಗಳು ಕೋಟೆ ನೋಡಿದ್ರೆ ಅದೇ ಕೆಂಪು ಕಲ್ಲುಗಳು ಕೋಟೆ ಎಲ್ಲೇ ಕಾಣುತ್ತಾ ನನಗೆ. ಅದನ್ನ ಎಲ್ಲೇ ಅದು ಬೇರೆ ಕಡೆ ಭಾಳ ಇದಾವೆ. ಟೈಮ್ ಇಲ್ಲ. ಬಾಯಿ ಹತ್ರ ಹೋದ್ರೆ ಎಲ್ಲ ಕಡೆ ನೋಡ್ಕೊಂಡ್ ಬರ್ಬೋದು. ಇಲ್ಲ ಬಾಯಿ ಹತ್ರ ಹೋಗಿ ಅಲ್ಲಂತ ಅದು ನೋಡ್ಬೇಕು. ಅದು ನೋಡ್ರಿ ಅದ್ರ ಕೆಳಗಡೆ ಕೋಟೆ ಸಿಗ್ತಾವ ಸ್ವಲ್ಪ. ಸುತ್ತರದ ನೋಡಕ ಎಲ್ಲ. ಒಳ್ಳೆಯದಾಗಲಿ, ಬೇಯಿಸಿ